ಇನ್ನು ಕಲಶವನ್ನು ಕೂರಿಸಿ ಪೂಜೆ ಮಾಡಿದ ನಂತರ ಕಲಶೋದಕವನ್ನು ಅಂದರೆ ಈ ಕಲಶ ಏನು ಮಾಡಿರ್ತೀರ ನೀವು, ಪೂಜೆ ಮಾಡಿರ್ತೀರಾ, ಬೆಳಿಗ್ಗೆ ಪೂಜೆ ಆಗಿರುತ್ತೆ, ಅದರ ಮಧ್ಯದಲ್ಲಿ ಕಲಶಕ್ಕೆ ಏನೋ ಅಲಂಕಾರ ಮಾಡೋಕೆ ಹೋಗೋದು. ಯಾವಾಗ ಕಲಶ ಪೂಜೆ ಮಾಡಿ ಅನುಷ್ಠಾನ ಆಗಿ ದೇವರ ಪ್ರತಿಷ್ಠೆ ಆಗುತ್ತೆ, ನಂತರ ಅದಕ್ಕೆ ನಾವು ಯಾವುದೇ ರೀತಿಯ ಅಲಂಕಾರಗಳನ್ನು ಮಾಡಬಾರ್ದು, ಕಲಶವನ್ನು ಮುಟ್ಟಬಾರ್ದು, ಅಲುಗಾಡಿಸಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ಕದಲಿಸಿದ್ರೆ ಲಕ್ಷ್ಮಿಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗತ್ತೆ. ಈಗ ಮಕ್ಕಳು ಮಾಡಿದರೆ ಅದಕ್ಕೆ ಏನು ದೋಷ ಇರಲ್ಲ. ದೊಡ್ಡವ್ರು ಗೊತ್ತಿದ್ದವರು ಕೂಡ ಸುಮ್ಮನೆ ಏನೋ ಅಲ್ಲಿ ಅಲಂಕಾರ ಮಾಡಿರ್ತೀರಾ, ಏನೋ ಆಗಿರುತ್ತೆ, ಯಾರೋ ಇನ್ನೊಬ್ಬರು ಬಂದು ಏನೋ ಮಾಡೋಕೆ ಹೋಗ್ತಾರೆ. ಅದನ್ನು ದಯವಿಟ್ಟು ಅದನ್ನು ಮಾತ್ರ ಅಪಚಾರಗಳನ್ನು ಪ್ರತಿಷ್ಠೆ ಆದ ನಂತರ ಯಾವುದೇ ಕಾರಣಕ್ಕೂ ಕಳಶಗಳನ್ನು ಮುಟ್ಟಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ಕಳಶ ಕೂರಿಸುವ ಮೊದಲು ದೇವರ ಮನೆಯಲ್ಲಿ ಸ್ವಚ್ಛಗೊಳಿಸಿ ಮತ್ತು ಮನೆಯಲ್ಲಿ ನೀವು ಸ್ನಾನ ಮುಗಿಸಿದ ನಂತರನೇ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಕೆಲವರು ಏನು ಮಾಡ್ತಾರೆ, ಎಲ್ಲ ನಾವು ಶುಚಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ಅಪಚಾರವನ್ನು ಮಾಡಬಾರದು. ನಾವು ದೇವರ ವ್ರತಕ್ಕೆ ಮುಂಚೆ ನಮ್ಮ ಸ್ನಾನಾದಿಗಳನ್ನು ಮುಗಿಸಿ ಅಭ್ಯಂಜನ ಸ್ನಾನ ಮಾಡಿನೇ ನಾವು ದೇವರ ಮನೆ ಒಳಗೆ ಹೋಗಬೇಕಾಗುತ್ತೆ. ಹಾಗಾಗಿ ಆ ರೀತಿ ಈ ಕ್ರಮವನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳಾಗುವಂಥದ್ದಾಗುತ್ತೆ.